ಚಾಮುಂಡೇಶ್ವರಿ ದೇವಿಗೆ ತುಂಬ ಶ್ರೇಷ್ಠವಾದ ಹೂ ಯಾವ ಹೂ ಗೊತ್ತಾ? ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಪಿಗೆ ಹೂ ಚಾಮುಂಡೇಶ್ವರಿ ದೇವಿಗೆ ತುಂಬ ಶ್ರೇಷ್ಠವಾದ ಹೂ ಆಗಿದೆ. ಸಂಪಿಗೆ ಹೂವಿನ ಸುಗಂಧವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಬನ್ನಿ ವಿಡಿಯೋನ ಸ್ಕಿಪ್ ಮಾಡದಲೇ ಕೊನೆವರೆಗೂ ನೋಡಿ. ಸಂಪಿಗೆ ಹೂ ಕನ್ನಡ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಹೊಂದಿರುವ ಸುಂದರ ಹಾಗೂ ಸುಗಂಧಮಯ ಹೂವಾಗಿದೆ. ಇದು ತನ್ನ ಮೃದುವಾದ ಹಳದಿ ಅಥವಾ ಕೆಂಪು ಬಣ್ಣದಿಂದ ಮನಸೆಳೆಯುತ್ತದೆ. ಸಂಪಿಗೆ ಹೂವು ದೇವರ ಪೂಜೆಯಲ್ಲಿ, ವಿಶೇಷವಾಗಿ ದೇವಿಯ ಆರಾಧನೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ಶಾಶ್ವತ ಹಸಿರು ಮರವಾಗಿದೆ. ಇದರ ಎಲೆಗಳು ದೀರ್ಘವಾಗಿದ್ದು, ಹೂಗಳು ಸಣ್ಣದಾಗಿದ್ದರೂ ತುಂಬ ಸುಗಂಧಮಯವಾಗಿರುತ್ತವೆ. ಪ್ರಾಚೀನ ಕಾಲದಿಂದಲೂ ಸಂಪಿಗೆ ಹೂವನ್ನು ಸೌಂದರ್ಯ ಮತ್ತು ಪಾವಿತ್ರ್ಯದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಕನ್ನಡ ಸಾಹಿತ್ಯದಲ್ಲಿಯೂ ಸಂಪಿಗೆ ಹೂವಿಗೆ ವಿಶೇಷ ಸ್ಥಾನವಿದೆ. ಹಲವಾರು ಕವಿಗಳು ತಮ್ಮ ಕವನಗಳಲ್ಲಿ ಸಂಪಿಗೆಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಸಂಪಿಗೆ ಹೂ ಆರೋಗ್ಯದ ದೃಷ್ಟಿಯಿಂದಲೂ ಉಪಯುಕ್ತವಾಗಿದೆ. ಅದರ ಎಣ್ಣೆಯನ್ನು ಕೆಲವು ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈಗ ಸಂಪಿಗೆ ಹೂವಿನ ಗಿಡವನ್ನು ಮನೆ ತೋಟಗಳಲ್ಲಿ ಬೆಳೆಯಲು ಸಹ ಸುಲಭವಾಗಿದೆ. ಸರಿಯಾದ ನೀರು ಮತ್ತು ಸೂರ್ಯ ಕಿರಣ ಸಿಗುವ ಸ್ಥಳದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಒಟ್ಟಾರೆ ಸಂಪಿಗೆ ಹೂ ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ಅದರ ಸುಗಂಧ, ಸೌಂದರ್ಯ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಇದು ನಮ್ಮ ಜೀವನದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಸಂಪಿಗೆ ಗಿಡವನ್ನು ಹೇಗೆ ಬೆಳೆಸುವುದು? ಸಂಪಿಗೆ ಗಿಡದಲ್ಲಿ ನೀರು ಸರಾಗವಾಗಿ ಹರಿದು ಹೋಗುತ್ತಿರಬೇಕು. ದಿನ ನೀರು ಹಾಕುತ್ತಿರಬೇಕು. ಈ ಗಿಡದ ಪಾಟಿಂಗ್ ಮಿಕ್ಸ್ ಹೇಗಿರಬೇಕೆಂದರೆ, ಮರಳು 30%, ಕೆಂಪು ಮಣ್ಣು 30%, ಹಸುವಿನ ಗೊಬ್ಬರ 30%, ವರ್ಮಿ ಕಾಂಪೋಸ್ಟ್ 10%. ಈ ರೀತಿ ಪಾಟಿಂಗ್ ಮಿಕ್ಸ್ ಮಾಡಿ ಗಿಡವನ್ನು ನೆಟ್ಟರೆ ತುಂಬ ಚೆನ್ನಾಗಿ ಗಿಡ ಬರುತ್ತದೆ. ಹಾಗೆ ಗಿಡದ ತುಂಬ ಹೂ ಸಹ ಬರುತ್ತದೆ. ಈ ಗಿಡಕ್ಕೆ ಆರ್ಗಾನಿಕ್ ಗೊಬ್ಬರ ಕೊಟ್ಟರೆ ತುಂಬ ಒಳ್ಳೆಯದು. ಈ ರೀತಿ ಗೊಬ್ಬರಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಹೂ ಪಡೆಯಬಹುದು. ಕಡಲೆ ಹಿಂಡಿ, ಸಾಸಿವೆ ಹಿಂಡಿ, ಕುರಿ ಗೊಬ್ಬರ, ಹಸುವಿನ ಗೊಬ್ಬರ, ಈ ರೀತಿ ಗೊಬ್ಬರಗಳನ್ನು ಕೊಡಬೇಕು. ಲಿಕ್ವಿಡ್ ರೂಪದಲ್ಲಾದರೂ ಕೊಡಬಹುದು ಅಥವಾ ಹಾಗೆ ಕೊಡಬಹುದು. ಗಿಡ ತುಂಬ ಚೆನ್ನಾಗಿರುತ್ತದೆ, ಖುಷಿಯಾಗಿ ಕೂಡ ಬರುತ್ತದೆ. ಹಾಗೆ ನಮ್ಮ ದೇವರ ಪೂಜೆಗೆ ಬೇಕಾದಷ್ಟು ಹೂ ಸಿಗುತ್ತದೆ. 19/3/2026 ಹೊಸ ಸಂವತ್ಸರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.